ತುಲಾರಾಶಿ ನಕ್ಷತ್ರಗಳು ಜೀವನದಲ್ಲಿ ಸಮತೋಲನ, ಪ್ರೀತಿ ಮತ್ತು ಯಶಸ್ಸಿನ ದಾರಿಯನ್ನು ತೋರಿಸುತ್ತವೆ. ಚಿತ್ರ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳ ಗುಣಗಳು ವ್ಯಕ್ತಿಯ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ರೂಪಿಸುತ್ತವೆ. ಒಟ್ಟಿನಲ್ಲಿ ತುಲಾರಾಶಿಯವರು ಸೌಂದರ್ಯ, ನ್ಯಾಯ ಮತ್ತು ಪ್ರೀತಿಯ ಪ್ರತಿರೂಪ. ತುಲಾರಾಶಿಯವರು ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ಬಯಸುವವರು. ಆದರೆ ಚಿತ್ರ, ಸ್ವಾತಿ, ವಿಶಾಖ ನಕ್ಷತ್ರಗಳ ಪ್ರಭಾವದಿಂದ ಕೆಲವು ಕಷ್ಟಗಳು ಎದುರಾಗುತ್ತವೆ. ಈಗ ಅವುಗಳ ಬಗ್ಗೆ ಹಾಗೂ ಪರಿಹಾರಗಳನ್ನು ವಿವರವಾಗಿ ನೋಡೋಣ. ತುಲಾರಾಶಿಯವರ ಪ್ರಮುಖ ಕಷ್ಟಗಳು: ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲಪಡುತ್ತಾರೆ. ತುಲಾರಾಶಿಯವರು ಯಾವ ವಿಷಯದಲ್ಲೂ ಎರಡೂ ಕಡೆ ತೂಕ ಹಾಕುತ್ತಾರೆ. ಇದರಿಂದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಹೆಚ್ಚು ಯೋಚನೆ ಮಾಡುತ್ತಾರೆ. ಮನಸ್ಸಿನಲ್ಲಿ ಒತ್ತಡ ಮಾಡಿಕೊಳ್ಳುತ್ತಾರೆ. ಹೃದಯದಲ್ಲೇ ಸಮಸ್ಯೆ ಉಂಟಾಗುತ್ತದೆ. ಇವರು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಇದರ ಪರಿಣಾಮ ತಮ್ಮ ಭಾವನೆಗಳನ್ನು ತಡೆಯುವುದು, ಸಂಬಂಧಗಳಲ್ಲಿ ಅಸಮತೋಲನ ಉಂಟಾಗುವುದು, ಕೆಲವೊಮ್ಮೆ ನೋವು ಅನುಭವಿಸೋದು ಆಗಬಹುದು. ಸ್ವಾತಂತ್ರ್ಯ ವರ್ಸಸ್ ಜವಾಬ್ದಾರಿ. ಸ್ವಾತಿ ನಕ್ಷತ್ರದವರು ಸ್ವಾತಂತ್ರ್ಯವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇದರ ಪರಿಣಾಮ ನಿರಂತರತೆ ಕೊರತೆ ಉಂಟಾಗುತ್ತದೆ. ಕೆಲಸಗಳನ್ನು ಮಧ್ಯದಲ್ಲೇ ಬಿಡುತ್ತಾರೆ. ಗುರಿ ಒತ್ತಡ ಒಳಗಾಗುತ್ತಾರೆ. ವಿಶಾಖ ನಕ್ಷತ್ರದವರು ಗುರಿ ಸಾಧನೆಗೆ ಹೆಚ್ಚು ಒತ್ತು ಕೊಡುತ್ತಾರೆ. ಇದರ ಪರಿಣಾಮ ಒತ್ತಡ, ಕೋಪ ಅಥವಾ ಅಸಹನೆ, ಮನಸ್ಸಿನ ಅಶಾಂತಿ. ಹೊರಗೆ ಶಾಂತಿ, ಆದರೆ ಒಳಗೆ ಗೊಂದಲ ಉಂಟಾಗುವ ಸಾಧ್ಯತೆ ಹೆಚ್ಚು. ತುಲಾರಾಶಿಯವರು ಹೊರಗೆ ಶಾಂತವಾಗಿರುತ್ತಾರೆ, ಆದರೆ ಒಳಗೆ ಆತಂಕಪಡುತ್ತಾರೆ. ನಿರ್ಧಾರ ಗೊಂದಲ ತೆಗೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಕುಂಠಿತವಾಗುತ್ತದೆ. ತುಲಾರಾಶಿ ಪರಿಣಾಮಕಾರಿ ಪರಿಹಾರಗಳು: ಮನಸ್ಸಿನ ಶಾಂತಿ ಸಾಧನೆ ಮಾಡಬೇಕು. ಪ್ರತಿದಿನ ಧ್ಯಾನ ಮಾಡಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಇದು ನಿಮ್ಮ ಓವರ್ ಥಿಂಕಿಂಗ್ ಕಡಿಮೆ ಮಾಡುತ್ತದೆ. ಚಿಕ್ಕ ನಿರ್ಧಾರಗಳಿಂದ ಆರಂಭಿಸಿ. ಸಣ್ಣ ವಿಷಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸ. ನಿಮ್ಮ ಮನಸ್ಸಿನ ಮಾತು ಕೇಳಿ. ನಿಧಾನವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶುಕ್ರಗ್ರಹ ಶಕ್ತಿಗಾಗಿ. ತುಲಾರಾಶಿಯ ಅಧಿಪತಿ ಶುಕ್ರ. ಪರಿಹಾರ: ಶುಕ್ರವಾರ ಉಪವಾಸ. ಓಂ ಶುಕ್ರಾಯ ನಮಃ ಮಂತ್ರಜಪ ಮಾಡಿ. ಬಿಳಿ ಬಣ್ಣದ ವಸ್ತು ದಾನ ಮಾಡಿ. ನಿಮ್ಮನ್ನು ಪ್ರೀತಿಸಿಕೊಳ್ಳಿ. ಎಲ್ಲರನ್ನೂ ಸಂತೋಷಪಡಿಸುವುದರ ಬದಲು ನಿಮ್ಮ ಸಂತೋಷಕ್ಕೂ ಮಹತ್ವ ನೀಡಿ. ನೋ ಹೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ನೈಸರ್ಗಿಕ ಸಂಪರ್ಕ. ಗಾಳಿ, ಪ್ರಕೃತಿ ಜೊತೆ ಸಮಯ ಕಳೆಯಿರಿ. ಬೆಳಿಗ್ಗೆ ನಡೆದು ಬನ್ನಿ. ಇದು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಗುರಿ ನಿಯಂತ್ರಣ ಮಾಡಿ. ದೊಡ್ಡ ಗುರಿಗಳನ್ನು ಸಣ್ಣ ಹಂತಗಳಲ್ಲಿ ವಿಭಜಿಸಿ. ಒತ್ತಡ ಕಡಿಮೆ ಮಾಡಿಕೊಳ್ಳಿ. ತುಲಾರಾಶಿಯವರ ಕಷ್ಟಗಳು ಅವರ ಅತಿ ಯೋಜನೆ ಮತ್ತು ಸಮತೋಲನ ಹುಡುಕುವ ಗುಣದಿಂದ ಬರುತ್ತವೆ. ಆದರೆ ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಸಮತೋಲನ, ಉತ್ತಮ ಸಂಬಂಧ, ಯಶಸ್ಸು ಎಲ್ಲವೂ ಸಾಧ್ಯ.